ಒಂದು ಕಾಲದಲ್ಲಿ ಒಬ್ಬರ ಉಸಿರಿಗೂ ಜಾಗ ಕೊಡದೆ ಹತ್ತಿರ ಇದ್ದವರು ಇಂದು ಒಂದೇ ಮನೆಯಲ್ಲಿ ಇದ್ದರೂ ಒಬ್ಬರ ಬದುಕಿಗೆ ಒಬ್ಬರೇ ಅಪರಿಚಿತರಾಗಿದ್ದಾರೆ. ಇದೇ ಅನೇಕ ಗಂಡ ಹೆಂಡತಿ ಸಂಬಂಧಗಳ ಮೌನದ ಸತ್ಯ. ಪ್ರೀತಿಯಿಂದ ಮೌನದವರೆಗೂ ಮೊದಲು ಮಾತಾಡದೇ ಇರೋದಕ್ಕೆ ಒಂದು ನಿಮಿಷವೂ ಕಷ್ಟವಾಗುತ್ತಿತ್ತು. ಇವತ್ತು ಮಾತಾಡದೇ ಇದ್ದರೂ ಯಾರಿಗೂ ವ್ಯತ್ಯಾಸವೇ ಇಲ್ಲ. ಪ್ರೀತಿ ಸತ್ತಿಲ್ಲ, ಆದರೆ ಅದು ಕೇಳಿಸೋ ಧ್ವನಿ ಕಳೆದುಕೊಂಡಿದೆ. ಗಂಡ ಮೌನ, ಅವನು ಮಾತಾಡೋದಿಲ್ಲ ಅಂದರೆ ಅವನಿಗೆ ನೋವು ಇಲ್ಲ ಎಂದರ್ಥವಲ್ಲ. ಅವನು ಮಾತಾಡೋದಿಲ್ಲ ಯಾಕಂದ್ರೆ ಅವನ ಮಾತು ಕೇಳೋರು ಯಾರು ಇಲ್ಲ ಅನ್ನೋ ಭಾವನೆ. ಒಬ್ಬ ಗಂಡ ಮೌನವಾಗಿದ್ರೆ ಅದು ಕೋಪ ಅಲ್ಲ, ಅದು ಸೋಲು, ಹೆಂಡತಿಯ ಕಣ್ಣೀರು. ಅವಳು ಜಗಳ ಮಾಡೋದಿಲ್ಲ ಅಂದರೆ ಅವಳು ಸಂತೋಷದಲ್ಲಿದ್ದಾಳೆ ಎಂದು ಅರ್ಥ ಅಲ್ಲ. ಅವಳು ಸುಮ್ಮನಾದಾಗ ಅವಳೊಳಗೆ ಏನೋ ಒಡೆದು ಹೋಗಿರುತ್ತೆ. ಕಣ್ಣೀರಿಲ್ಲದ ನೋವು ಅತಿ ಭಾರ. ಮಾತಿಲ್ಲದ ಮನೆ. ಈ ಮನೆಗೆ ಗೋಡೆಗಳಿವೆ, ಆದರೆ ಶಬ್ದ ಇಲ್ಲ. ಹಾಸಿಗೆ ಇದೆ, ಆದರೆ ಸ್ಪರ್ಶ ಇಲ್ಲ. ಇಂತಹ ಮನೆಗಳಲ್ಲಿ ಬದುಕುವುದು ಕಷ್ಟ, ಬಿಡೋದು ಇನ್ನೂ ಕಷ್ಟ. ತಪ್ಪು ಯಾರದ್ದು ಅಂತ ಹುಡುಕೋದ್ರಲ್ಲಿ ಸಂಬಂಧ ಮುಗಿದು ಹೋಗುತ್ತೆ. ತಪ್ಪು ಯಾರದ್ದು ಅಲ್ಲ, ಇದನ್ನು ಉಳಿಸೋದು ಹೇಗೆ? ತಡವಾದ ಅರಿವು ಕೆಲವೊಮ್ಮೆ ಎಲ್ಲವೂ ಮುಗಿದ ಮೇಲೆ ಅರಿವಾಗತ್ತೆ. ಮಾತನಾಡಿದ್ದರೆ ಉಳಿದಿರುತ್ತಿತ್ತಾ? ಹೇಳಿದ್ದರೆ ಬದಲಾಗುತ್ತಿತ್ತಾ? ಆ ತಡವಾದ ಅರಿವೇ ಅತಿ ದೊಡ್ಡ ಶಿಕ್ಷೆ. ಗಂಡ ಹೆಂಡತಿ ಸಂಬಂಧ ಒಡೆಯುವುದಕ್ಕೆ ಜಗಳ ಬೇಕಿಲ್ಲ, ಮೌನ ಸಾಕು. ಇವತ್ತು ಮಾತಾಡಿ ನಾಳೆ ಅನ್ನೋದಿಲ್ಲ, ಯಾಕಂದ್ರೆ ಕೆಲವೊಂದು ದೂರಗಳು ಮಾತಿನಿಂದ ಮಾತ್ರ ಹತ್ತಿರ ಆಗುತ್ತವೆ. ಒಟ್ಟಿಗಿದ್ದರೂ ದೂರವಾದರೆ ಅದು ಸಂಸಾರ ಅಲ್ಲ, ಅದು ಒಂಟಿತನ. ಗಂಡ ಹೆಂಡತಿ ಸಂಬಂಧದ ಈ ಕತೆ ನಿಮ್ಮ ಮನಸ್ಸು ಮುಟ್ಟಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನ ಮರಿಬೇಡಿ.